ಕಾಪಾಡಿ ಕಾಪಾಡಿ ಯಾರವ್ರು ನಿನ್ನೆ ಯಾಕೆ ಕಟ್ಟಿಸ್ಕೊಂಬಂದ್ರು? ಯಾರೋ ಗೊತ್ತಿಲ್ಲ. ಜಾಗಿಂಗ್ ಬರ್ತಿದ್ದೆ, ಇದ್ದಕ್ಕಿದ್ದಾಗೆ ಬಂದು. ಹೆಣ್ಮಕ್ಳು ಈ ತರ ಒಬ್ಬೊಬ್ಬರೇ ಬರಬಾರ್ದು. ಹಾಕೊಳ್ಳೋ ಡ್ರೆಸ್ ಸ್ವಲ್ಪ ಗಂಭೀರವಾಗಿದ್ರೆ ಬಹಳ ಒಳ್ಳೇದು. ಎಸ್, ಸ್ವಲ್ಪ ಮನೆವರೆಗೂ ಬಿಟ್ಬಿಡ್ತೀರಾ ಪ್ಲೀಸ್? ಓಕೆ. ತರಳೆ ಕೇಸು ಲೇಟ್ ಆಗೋಯ್ತು. ಕಾಲೇಜ್ ಬಿಟ್ಟು ಎಷ್ಟೊತ್ತಾಯ್ತು? ಆಗ್ಲಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ಐ ಆಮ್ ವೆರಿ 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 ಸಾರಿ. ನೆಕ್ಸ್ಟ್ ಟೈಮ್ ಇಂದ ಹೀಗೆ ಮಾಡಲ್ಲ, ಓಕೆ? ನೆಕ್ಸ್ಟ್ ಟೈಮ್ ಯಾವಾಗ ಬರುತ್ತೋ ಏನೋ. ಇನ್ನೇನ್ ಮಾಡೋದು, ನಾನು ಇಷ್ಟಪಡೋರ್ಗೋಸ್ಕರ ಕಾಯ್ಲೇಬೇಕಲ್ಲ. ಇನ್ಮೇಲೆ ಹೀಗೆ ಮಾಡಲ್ಲ ಮೇಡಮ್. ನಾಳೆ ಹೋಟೆಲ್ನಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ. ತಾವು ಕರೆಕ್ಟಾಗಿ 7 ಗಂಟೆಗೆ ಬಂದ್ಬಿಟ್ರೆ ಏನಾದ್ರೂ ನೆಪ ಹೇಳಿ ತಪ್ಸ್ಕೊಂಡ್ಬಿಡ್ತೀನಿ. ಖಂಡಿತ ಬರ್ತೀರಾ ತಾನೆ? ಓಕೆ. ಈ ತರ ರೋಡ್ ಬ್ಲಾಕ್ ಮಾಡಿ ಟ್ರಾಫಿಕ್ ತೊಂದರೆ ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ. ಅರೆಸ್ಟ್ ಮಾಡಿ ನೇರ ನಮ್ಮ ಮನೆಗೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ಒಳಗಡೆ ತಳ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲ ಕೆಲಸ ಮಾಡಿ, ನನಗೆ ಈ ರಸ್ತೆ ಕಾಯೋ ಕೆಲಸ ಆದ್ರೂ ತಪ್ಪುತ್ತೆ. ತುಂಬಾ ಧನ್ಯವಾದಗಳು. ತಾವಿನಿಂದ ಜಾಗ ಖಾಲಿ ಮಾಡ್ತೀರಾ? ಯಾಕೆ ಹೋಗು ಅಂದ್ರೆ? ಅಣ್ಣ, ಯೂನಿಫಾರ್ಮ್ ಅಲ್ಲಿ ಇದ್ದೀನಿ. ಅಫೆನ್ಸು ಕೈ ಕೆಳಗಿಳಿಸು. ನಾ ಬರ್ತೀನಿ. ರೈಟ್ ರೈಟ್. ಡ್ಯಾಡಿ, ನಿನ್ ಕೈ ಕೊಡು. ನೋ, ರೈಟ್ ಹ್ಯಾಂಡ್. Oh, you want my right hand? Yes. You're always my right hand. ಓ, ಏನು ಇದು? ನಿಮ್ಮ ಅಪ್ಪನ ರಿಸ್ಟ್ ವಾಚ್ ಕಟ್ತಾ ಇದೀಯಾ? ನಿನ್ನೆ ಇವನನ್ನ ಸೇವ್ ಮಾಡಕ್ ಹೋಗಿ ನನ್ನ ವಾಚ್ ಹೊಡೆದಾಯ್ತು. ಅದಕ್ಕೆ ಹೊಸ ವಾಚ್ ಪ್ರೆಸೆಂಟ್ ಮಾಡ್ತಿದ್ದಾನೆ. ಅಪ್ಪನ ಕಾಕ ಹಿಡಿತಾ ಇದೀಯಾ? ಏನಂದೆ? ಅಪ್ಪನ ತೊಡೆಯನ್ನು ತಲೆದುಂಬ ಅನ್ಕೊಂಡ್ಯಾ? ಎದ್ದು ರೋಮಲ್ ಮಲ್ಕೋ ಹೋಗೆ. ಅಪ್ಪ ನೋಡಪ್ಪ. ಏಯ್, ಪರವಾಗಿಲ್ಲ ಬಿಡೋ. ಇದನ್ ಪೊಲೀಸ್ ಸ್ಟೇಷನ್ ನಿನ್ ಮಾತು ಕೇಳಕ್ಕೆ? ಮಲ್ಕೊಳ್ಳಿ ಬಿಡ. ವಾರವ್ವ. ಅಮ್ಮ, 10 ಒಲೆ ಆಯ್ತು. ಏನ್ ತಾಯಮ್ಮ, ನಿನಗೆ ರಾ ಪ್ರಾಬ್ಲಮ್ ಸರಿಯಾಗೋ ಹಾಗಿಲ್ವಾ? ಈ ಜನ್ಮದಲ್ಲಿ ಸಲಿ ಆಗಲ್ಲ. ತಾಯಮ್ಮ, GP ರಾಜರತ್ನಂ ಅಂತ ಒಬ್ರು ದೊಡ್ಡ ಸಾಹಿತಿಗಳಿದ್ರು. ಆ ಪುಣ್ಯಾತ್ಮ ಮಕ್ಕಳಿಗೋಸ್ಕರ ಒಂದು ಪದ್ಯ ಬರೆದಿದ್ದಾರೆ. ಅದನ್ನ ದಿನಾ 10 ಸಲ ಹೇಳು, ನೀನ್ ನಾಲ್ಗೆ ಶುದ್ಧವಾಗುತ್ತೆ. ಹೇಳ್ಕೊಡಿ, ಮತ್ತೆ ಹೇಳ್ತೀನಿ. ಕರ್ರಗಿರುವ ಕಾಗೆ ಒಂದು ಸರ್ರಂದು ಮೇಲೆ ಹಾರಿ ಗಿರ್ರಂದು ಸುತ್ತಿ ತಿರುಗಿ ಜರ್ರಂದು ಜಾರುವಾಗ ಫರ್ರಂದು ಅದರ ರಕ್ಕೆ ಹರಿದು ಹೋಯಿತು. ಹೇಳಮ್ಮ. ಕಲ್ಲಗಿಲುವ ಕಾಗೆಯೊಂದು ಕಲ್ಲೆಂದು ಮೇಲೆ ಆಲಿ ಗಿಲ್ಲೆಂದು ಹೇ ಬೀರಾ, ಹೇ ಬೀರಾ, ಹೇ ನಾಯಿ, ನಿನ್ನೆ ಮಾನಗೆಟ್ಟ ರಾಸ್ಕಲ್,
ನಿನಗೇನಾದ್ರೂ ಆದ್ರೆ ನಾನಿಲ್ವಾ ನೀನ್ ಕಾಪಾಡೋಕೆ? ಹೋಗಿ ಹೋಗಿ ಆ SP ಕಾಲಕ್ಕೆ ಬಿದ್ದು ಬಿಡುಗಡೆ ಆಗಿದ್ಯಲ್ಲ, ನಾಚಿಕೆ ಆಗೋಲ್ಲ ನಿನಗೆ? ಬುದ್ಧಿ ಇಲ್ಲದೆ ಇರುವಾಗ ಲೋಫರ್ಗಳ ಕಾಲಿಗೆ ಬೀಳ್ತಿದ್ದೆ. ಈಗ ಬುದ್ಧಿ ಬಂತು, ದೇವರ ಕಾಲಿಗೆ ಬಿದ್ದೆ. ಓ, ಆ SP ನಿನ್ನ ಭಾಗಕ್ಕೆ ದೇವ್ರು, ಪೊಲೀಸ್ ಸ್ಟೇಷನ್ ದೇವಸ್ಥಾನ. ಥೂ, ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ತೂಚಿ ಅಂದ್ರೆ ನಾಲ್ಗೆ ಕತ್ತ ಬೆಂಕಿಗೆ ಹಾಕ್ಬೇಕಾಗುತ್ತೆ. ಲಗಾಡ್, ಅನ್ನ ಹಾಕೋ ಧಣಿಗೆ. ಇನ್ಮೇಲೆ ನೀನ್ ನನಗೆ ಧಣಿನೂ ಅಲ್ಲ, ನಾನ್ ನಿನ್ ಗುಲಾಮನೂ ಅಲ್ಲ. ಅಯ್ಯೋ ಗುಲಾಂ ಬಡ್ಡಿ ಮಗನೇ, ನೀನು ಸೈನ್ ಮಾಡಿದ ಪತ್ರ ಇನ್ನು ನನ್ನ ಹತ್ರನೇ ಇದೆ. ನಿನ್ನ ಸಾಲ ಇನ್ನೂ ತೀರಿಲ್ಲ. ತೀರಿಸ್ತೀನಿ. ಕೊಡಬೇಕಾದ ಸಾಲನ ಕೊಡಬೇಕಾದ ಟೈಮ್ನಲ್ಲಿ ಕೊಡಬೇಕಾದ ಸ್ಥಳದಲ್ಲಿ ಕೊಡ್ತೀನಿ. ಓಹೋ, ಪೊಲೀಸ್ ನಿನ್ ಕಡೆ ಇದೆ ಅನ್ನೋ ಕೊಬ್ಬ. ನ್ಯಾಯ ನನ್ನ ಕಡೆ ಇದೆ ಅನ್ನೋ ಧೈರ್ಯ. ವೀರಪ್ಪ, ಇವತ್ತು ನಿನ್ನ ಮನಸ್ಸು ಸರಿ ಇಲ್ಲ. ಹಣ ಇಲ್ಲದೆ ಇದ್ರೆ ಎಲ್ರೂ ಹೀಗೆ. ತಗೋ, 10,000 ರೂಪಾಯಿ ಇದೆ, ಖರ್ಚಿಟ್ಕೋ. ಹಾ, ವೀರ, ನೀನು ಸುಟ್ಟಿದ್ದು ನೋಟಿನ ಕಂತೆನಲ್ಲ, ನನ್ನ ಮನಸ್ಸನ್ನ. ಏಯ್, ಇವತ್ತಲ್ಲ ನಾಳೆ ನೀನ್ ನನ್ನ ಕಾಲಕ್ಕೆ ಬೀಳೋ ಹಾಗೆ ಮಾಡ್ಲಿಲ್ಲ, ನಾನು ಅಲೆಕ್ಸಾಂಡ್ರೆ ಅಲ್ಲ ಕಣೋ, ಅಲೆಕ್ಸಾಂಡ್ರೆ ಅಲ್ಲ. ಬೀಳ್ತೀನೋ ಬೀಳಿಸ್ತೀನೋ ನೋಡೋಣ. ಹ್ಮ್ 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 ಹ್ಮ್. ಎಕ್ಸ್ಕ್ಯೂಸ್ ಮೀ, ಎಸ್ ಮೇಡಮ್. ಅಡ್ವೊಕೇಟ್ ತ್ಯಾಗರಾಜ್ ಅವರಿದ್ದಾರಾ? ರೂಮ್ ನಂಬರ್ ಪ್ಲೀಸ್. ಗೊತ್ತಿಲ್ಲ. ಮತ್ತೆ ಹೋಟ್ಲಿಗೆ ಬಂದು ಮೀಟ್ ಮಾಡು ಅಂದ್ರಲ್ಲ. ಮೇಡಮ್, ಲಾಬಿಯಲ್ಲಿ ವೇಟ್ ಮಾಡಿ, ನಾನು ವಿಚಾರಿಸಿ ಹೇಳ್ತೀನಿ. ಥ್ಯಾಂಕ್ ಯು. ಹುಡುಗಿ ಚೆನ್ನಾಗಿದ್ದಾಳಲ್ಲ, 307 ಕರ್ಕೊಂಡು ಹೋಗೋಣವಾ? ಓಕೆ, ಗುಡ್ ಐಡಿಯಾ. ಮೇಡಮ್ ಬನ್ನಿ, ತ್ಯಾಗರಾಜ್ ರೂಮ್ ತೋರಿಸಿ. ಕಲ್ಪನಾ, 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 ಕಲ್ಪನಾ. ಎಕ್ಸ್ಕ್ಯೂಸ್ ಮೀ, ರೂಮ್ ನಂಬರ್ 307 ಅಲ್ಲಿ ಯಾರಿದ್ದಾರೆ? ಅದು ನಮ್ಮ ಬಾಸ್ ಪ್ರೈವೇಟ್ ರೂಮ್. ಓ, ಥ್ಯಾಂಕ್ ಯು.
ಪೊಲೀಸ್ ಸ್ಟೇಷನ್. ಮಿಸ್ಟರ್ ಅಲೆಕ್ಸಾಂಡರ್, ಓ ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅರೆಸ್ಟ್ ಮಾಡೋಕೆ ಕಾರಣ? ನಿಮ್ ಹೋಟ್ಲಲ್ಲಿ ಬ್ಲೂ ಫಿಲಿಂ ತೆಗಿತೀರಿ ಅಂತ ಗೊತ್ತಾಯ್ತು, ಅದಕ್ಕೆ. ನಮ್ ಲಾಯರ್ ಸ್ವಲ್ಪ ಫೋನ್ ಮಾಡ್ಬೋದಾ? ಮೊದಲು ಸ್ಟೇಷನ್ಗೆ ಬನ್ನಿ, ಆಮೇಲೆ ಮಿಕ್ಕಿದ್ದು. ಆಲ್ ರೈಟ್, ಕಮಾನ್. ಐ ಆಮ್ ಸಾರಿ, SP ಸಾಹೇಬ್ರ ಪರ್ಮಿಷನ್ ಇಲ್ಲದೆ ಅಲೆಕ್ಸಾಂಡರ್ನ ಬೇಲ್ನಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ. ಪವರ್ ನಿಮ್ ಕೈಲಿರುವಾಗ SP ನ ಕೇಳ್ಬೇಕು? ಅಲ್ಲ ಸರ್, ನೀವು ಲಾಯರ್, ವಿಷಯ ತಿಳಿದಿರೋರು. ಕೋರ್ಟ್ನಲ್ಲಿ ಜಡ್ಜಿಗೆ ಬದಲು ನೀವು ತೀರ್ಪು ಕೊಡಕ್ಕಾಗತ್ತಾ? ಅದ್ಯಾಕೆ ಸಾಧ್ಯ? ಇದು ಹಾಗೆ. ನಿಮ್ ಕ್ಲೈಂಟು ಸಾಧಾರಣ ತಪ್ಪು ಮಾಡಿಲ್ಲ, ದೊಡ್ಡ ಅಪರಾಧ ಮಾಡಿದ್ದಾರೆ. ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು. ಅವ್ರನ್ನ ಎದುರಾಕೊಂಡ್ರೆ ನಿಮ್ಗೆ ತೊಂದರೆ. ನಮ್ ಕ್ಲೈಂಟು ಸರ್ಕಾರನೇ ಮರ್ಯಾದೆ ಕೊಡುವಂತ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರು ನಮ್ಮ ಮತ್ತಲ್ಲಿ ಯಾರು ತಪ್ಪು ಮಾಡಿದ್ರು ಕಾನೂನು ಬಿಟ್ಕೊಡಲ್ಲ. ವಿ ವಿಲ್ ಸ್ಟಿಕ್ ಟು ಅವರ್ ಡ್ಯೂಟಿ. ಸರ್, ನಮ್ ಕ್ಲೈಂಟ್. ಹೌದೌದು, ನಿಮ್ ಕ್ಲೈಂಟ್ ಬಹಳ ದೊಡ್ಡ ಮನುಷ್ಯ. ಅವನು ಯಾರು ಗೊತ್ತಾ? ಒಂದು ಕಾಲದಲ್ಲಿ ದೊಡ್ಡ ಕೇಡಿ, ಸ್ಮಗ್ಲರ್ ಆಲೆಕ್ಸ್. ಹಾಗಾದ್ರೆ ನಿಮ್ಮ ಹತ್ರ ಮಾತಾಡ ಪ್ರಯೋಜನ ಇಲ್ಲ, ಕೋರ್ಟ್ನಲ್ಲೇ ಮಾತಾಡ್ಬೇಕು. ಅನ್ನಿ. ವೆಲ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಗೋ ಅಹೆಡ್ ಪ್ಲೀಸ್. ಅಲೆಕ್ಸಾಂಡರ್ ಸಾಧಾರಣ ವ್ಯಕ್ತಿ ಅಲ್ಲಪ್ಪ. ನಮ್ ಡಿಪಾರ್ಟ್ಮೆಂಟ್ ನಲ್ಲಿರೋ ದೊಡ್ಡ ದೊಡ್ಡ ಆಫೀಸರ್ಸ್ ಅಲ್ಲ ಅವನ ಫ್ರೆಂಡ್ಸ್. ಅವನು ಮನಸ್ಸು ಮಾಡಿದ್ರೆ ಏನೇ ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಅಂದ್ರೆ ಕೆಲಸದಿಂದ ತೆಗಿಸ್ತಾನೆ. ತಲೆ ಏನ್ ತೆಗಿಸಲ್ವಲ್ಲ ಬ್ಲಾಕ್ ಆರ್ಟ್. ಅಪ್ಪ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ? ಬೇಡದೇ ಇರೋ ಹಠದಿಂದ ಸುಮ್ಮನೆ ವಿರೋಧ ಯಾಕೆ ಇಟ್ಕೋಬೇಕು? ಆ ವಿವೇಕಿ ಖಂಡಿತವಾದಿ ಲೋಕ ವಿರೋಧಿ ಅಂತಾರೆ. ಹಾಗಂತ ಹೆದರಿ ಕರ್ತವ್ಯಕ್ಕೆ ಲೋಪ ಮಾಡ್ತಾರೇನೋ? ಕರ್ತವ್ಯ ಕರ್ತವ್ಯ ಕರ್ತವ್ಯ. ನೀವು ಒಬ್ರೇನು ಕರ್ತವ್ಯ ಮಾಡೋರು? ನಾಳೆ ನಮ್ಮಿಬ್ರಿಗೂ ಕೆಲಸ ಹೋಗಿ ಮಾಡೋ ಕರ್ತವ್ಯನೇ ಇಲ್ದಾರ ಮಾಡಿದ್ರೆ ಏನ್ ಮಾಡ್ತೀರಾ? ಬಂದಿದ್ದೀರಾ? ಯಾಕೆ ಹೊಡೆದ್ರಿ ಅವನ್ನ? ಈಗ ಅವನೇನ್ ತಪ್ಪು ಹೇಳ್ದ? ಏನ್ ಹೇಳಿಲ್ಲ, ಏನ್ ತಪ್ಪು ಹೇಳಿಲ್ಲ. ಅಪ್ಪನಿಗೆ ಗೀತೋಪದೇಶ ಮಾಡ್ದ ಅಷ್ಟೇ. ಮೊದಲು ಇವನ್ ಕಾಕಿ ಬಟ್ಟೆ ಕಳಿಸಿ ಸೀರೆ ಉಡಿಸಿ ಅಲಂಕಾರ ಮಾಡು. ಇವನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್, ಇವನ್ಗೊಂದು ಯೂನಿಫಾರ್ಮ್. ಯಾತಕ್ಕೆ? ದಂಡಕ್ಕೆ. ಇವನನ್ನ ಹೆಸರು ಉಳಿಸ್ತಾನಂತ ಅನ್ಕೊಂಡಿದ್ದೆ. ನಾವು ಐ ನೋ ಯುವರ್ ಅ ಕವರ್ಡ್. ನೋ ಡ್ಯಾಡಿ, ನೀವು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಒಬ್ರು ಸ್ಟ್ರಿಕ್ಟ್ ಆಗಿದ್ರೆ ಏನ್ ಉಪಯೋಗ ಅಂತ ನಾನು ಕೇಳಿದ್ದೆ. ಇವತ್ತು ಒಬ್ಬ ಹೀಗಿರ್ತಾನೆ, ನಾಳೆ 10 ಜನ ಹೀಗಾಗ್ತಾರೆ. ಅದಕ್ಕೆ ನಾವೇ ಕಣೋ ದಾರಿ ಮಾಡ್ಕೊಡ್ಬೇಕು. ಶಂಕರ್, ಪೊಲೀಸ್ ಕೆಲಸದಲ್ಲಿರೋರು ಸೊಂಟಕ್ಕೆ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಬೆಲ್ಟ್ ಹಾಕೋತಾರೆ ಗೊತ್ತಾ? ಎಂತ ಸಮಯದಲ್ಲಿ ಅವ್ನ ಸೊಂಟ ಬಗ್ದೇ ಇರಲಿ ಅಂತ. ಯು ನೋ ವಾಟ್ ಇಟ್ ಮೀನ್ಸ್? ಹಣ, ಕಾಸು, ಪ್ರೀತಿ, ವ್ಯಾಮೋಹ ಇದ್ಯಾವುದಕ್ಕೂ ಅವ್ನು ಮರಳಾಗ್ಕೊಡ್ದು. ನೋಡು, ನಾನ್ ನಿನಗೆ ಜನ್ಮ ಕೊಟ್ಟು ತಂದೆ. ಅಕಸ್ಮಾತ್ ನಾನೇ ತಪ್ಪು ಮಾಡಿದ್ರು ಯೋಚನೆ ಮಾಡದೆ ಈ ಕೈಗಳಿಗೆ ಬೇಡಿ ಹಾಕ್ಬೇಕು. ಆಗ್ಲೇ ಕಣೋ ನೀನ್ ನಿಜವಾದ ಪೊಲೀಸ್ ಆಫೀಸರ್ ಅಂತ ಅನಿಸ್ಕೊಳ್ಳೋದು. ಕರೆಕ್ಟ್? ಗುಡ್. ಅಬ್ಬಬ್ಬಬ್ಬಬ್ಬ, ಹೊರಗಡೆ ಅಂತೂ ನಿಮ್ ಜಗಳ ಇದ್ದೇ ಇರುತ್ತೆ. ಮನೇಲಾದ್ರೂ ಅಪ್ಪ ಮಗನ ಹಾಗೆ ಮಾತಾಡ್ಕೋಬಾರ್ದಾ? ಅಪ್ಪನ ಅಧಿಕಾರದಿಂದಾನೇ ಕಣೆ ನಾನು ಅವನ ಕೆನ್ನೆಗೆ ಹೊಡೆದಿದ್ದು. ಮಗ ಆಗಿರೋ ಹೊತ್ತಿಗೆನೆ ಅವನು ಏಟ್ತಿನ ಸುಮ್ಮನೆ ನಿಂತಿರೋದು. ಡಮೆಟ್. ಯಾಕೋ ಹಾಗೆ ನೋಡ್ತಿದ್ಯಾ ನಿಮ್ಮಪ್ಪನ್ನ? ಮಹಾಭಾರತದಲ್ಲಿ ಕರ್ಣ ಕವಚ ಕುಂಡಲ ಜೊತೆ ಹುಡ್ತಾ ಅಂತಾರೆ. ನನಗನ್ಸತ್ತೆ ನಮ್ಮಪ್ಪನೂ ಪೊಲೀಸ್ ಯೂನಿಫಾರ್ಮ್ ಜೊತೆಲೇ ಹುಟ್ಟಿರ್ಬೇಕು ಅಂತ.